2027 ವಿಶ್ವಕಪ್ಗೆ ರೊಕ್ಕೋ ಆಡೋದು ಫಿಕ್ಸ್ ಹೌದಾ? ಹಾಗಾದರೆ ಹೇಗೆ ಅದು ಸಾಧ್ಯ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಂಧುಗಳೇ, ಸೌತ್ ಆಫ್ರಿಕಾ ವಿರುದ್ಧ ನಡೆದಂತಹ ODI ಸರಣಿಯಲ್ಲಿ ಈ ಇಬ್ಬರು ಆಟಗಾರರು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಸೌತ್ ಆಫ್ರಿಕಾ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದ ರನ್ಗಳನ್ನು ಗುಡ್ಡೆ ಹಾಕಿದ್ರು. ಆಸ್ಟ್ರೇಲಿಯಾ ವಿರುದ್ಧ ಸರಣಿಯಲ್ಲಿ ಫ್ಲಾಪ್ ಆಗಿದ್ದ ವಿರಾಟ್ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಪಂದ್ಯದಲ್ಲೇ 135 ರನ್ 120 ಬಾಲ್ಗಳಲ್ಲಿ ತನ್ನ ಸಾಮರ್ಥ್ಯ ಎಂಥದಂತ ಪ್ರೂವ್ ಮಾಡಿದ್ರು. ಮತ್ತು ಎರಡನೇ ಏಕದಿನದಲ್ಲಿಯೂ ತಮ್ಮ ಪಾರುಪತ್ಯವನ್ನು ಮೆರೆದರು. ಎರಡನೇ ಏಕದಿನ ಪಂದ್ಯದಲ್ಲಿ 102 ರನ್ನನ್ನು ಹೊಡೆದರು. ಇದು ಅವರ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಒಟ್ಟಾರೆಯಾಗಿ 74, 65, 2 ಶತಕಗಳೊಂದಿಗೆ ಮಿಂಚಿದರು. ಹಾಗೆಯೇ ನಮ್ಮ ರೋಹಿತ್ ಶರ್ಮಾ ಕೂಡ ಈ ಒಂದು ಸರಣಿಯಲ್ಲಿ ಅದ್ಭುತವಾದ ರನ್ನನ್ನು ಕಲೆ ಹಾಕಿದರು. ಜೊತೆಗೆ ಈಗ ಭಾರತೀಯ ಡೊಮ್ಯಾಸ್ಟಿಕ್ನಲ್ಲಿ ನಡೆಯುತ್ತಿರುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೂಡ ಇವರು ಅದ್ಭುತವಾದಂತಹ ಆಟವನ್ನು ಆಡ್ತಾ ಇದ್ದಾರೆ. ಶತಕಗಳನ್ನು ಹೊಡೆದು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾ ಇದ್ದಾರೆ. ವಿಜಯ್ ಹಜಾರೆಯಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರ ರೋರಿಂಗ್ ಮುಂದುವರೆದಿದ್ದು 155 ರನ್ 94 ಬಾಲ್ಗಳಲ್ಲಿ ಅದ್ಭುತ ಶತಕವನ್ನು ಹೊಡೆದು ಮಿಂಚಿದ್ರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ತಾನೇನು ಕಡಿಮೆ ಇಲ್ಲ ಎಂದು 131 ರನ್ 101 ಬಾಲ್ಗಳಲ್ಲಿ ತಮ್ಮ ಸಾಮರ್ಥ್ಯದ ಬಗ್ಗೆ ಡೌಟ್ ಬರುವವರಿಗೆ ಚಕ್ಕರ್ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ವಿರಾಟ್ ಕೊಹ್ಲಿ ಅವರು ODIನಲ್ಲಿ 14,557 ರನ್ಗಳನ್ನು ಗಳಿಸಿದರೆ, ನಮ್ಮ ರೋಹಿತ್ ಶರ್ಮಾ ಅವರು 11,516 ರನ್ ಗಳಿಸಿದ್ದಾರೆ. 2019 ಡಿಸೆಂಬರ್ 10 ವಿರಾಟ್ ಮತ್ತು ರೋಹಿತ್ ನಂಬರ್ 1 ಮತ್ತು ನಂಬರ್ 2 ODI ರ್ಯಾಂಕಿಂಗ್ನಲ್ಲಿದ್ದರು. ಅದು ಮತ್ತೆ ಮುಂದುವರೆದಿದೆ. ಈ ಬಾರಿ ಕೂಡ 2025 ಡಿಸೆಂಬರ್ ಹೊತ್ತಿಗೆ ODIನ ನಂಬರ್ 1 ಮತ್ತು ನಂಬರ್ 2 ಸ್ಥಾನದಲ್ಲಿ ಈ ಇಬ್ಬರು ಆಟಗಾರರು ಕುಳಿತಿದ್ದಾರೆ. ನಾನು ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ರೋಹಿತ್ ಮತ್ತು ವಿರಾಟ್ ಇರ್ತಾರೆ ODIನಲ್ಲಿ ಅಂತ ಹೇಳೋದಾದರೆ 61.07 ವಿರಾಟ್ ಕೊಹ್ಲಿ ಅವರ ಆವ್ರೇಜ್ ರೀ. ಇದರ ಜೊತೆಗೆ ನಮ್ಮ ರೋಹಿತ್ ಶರ್ಮಾ ಅವರು ಕೂಡ ಕಮ್ಮಿ ಏನಿಲ್ಲ. ಅವರ ಸ್ಟ್ರೈಕ್ ರೇಟ್ ಏನಿದ್ರು 117.2. ಒಬ್ಬ ಅದ್ಭುತ ಆಟಗಾರರು ಈ ಸ್ಟ್ರೈಕ್ ರೇಟನ್ನು ಹೊಂದಲು ಮಾತ್ರ ಸಾಧ್ಯವಾಗಿರುತ್ತೆ. ಆಯ್ಕೆ ಸಮಿತಿ ಹಾಗೆ BCCI ಕೆಲವು ಅಧಿಕಾರಿಗಳ ಕುತಂತ್ರಕ್ಕೆ ಒಳಗಾಗಿ ಟೆಸ್ಟ್ ಹಾಗೂ T20ಗೆ ನಮ್ಮ ವಿರಾಟ್ ಹಾಗೆಯೇ ರೋಹಿತ್ ಶರ್ಮಾ ರೊಕ್ಕೋ ಜೋಡಿ ವಿದಾಯವನ್ನು ಹೇಳಿತು. ಆದರೆ ಇವರಲ್ಲಿ ಇನ್ನೂ ಕ್ರಿಕೆಟ್ ಉದಿಗಿದೆ. ಇವರು ತಮ್ಮ ಸಾಮರ್ಥ್ಯವನ್ನು ಮತ್ತೆ ತೋರಿಸ್ತಾ ಇದ್ದಾರೆ. ಇದೇ ರೀತಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ತಮ್ಮ ಫಾರ್ಮನ್ನು ಮುಂದುವರಿಸೋದು ಖಚಿತವಾಗಿದೆ. ಆದರೆ ಯಾವುದೇ ಇಂಜುರಿಗಳು ಆಗದೇ ಹೋದರೆ ಖಂಡಿತವಾಗಿಯೂ ಕೂಡ ರೊಕ್ಕೋ 2027 ವಿಶ್ವಕಪ್ಪಲ್ಲಿ ಸ್ಥಾನ ಪಡೆದೇ ತೀರುತ್ತಾರೆ. ಅನುಭವ ಮತ್ತು ಕ್ಲಾಸ್ ಬ್ಯಾಟ್ಸ್ಮನ್ಗಳಾಗಿರುವ ಇವರಿಬ್ಬರಿಗೆ ಖಂಡಿತವಾಗಿಯೂ ವಿಶ್ವಕಪ್ನಲ್ಲಿ ಸ್ಥಾನ ದೊರಕುವುದು ಕಟ್ಟಿಟ್ಟ ಬುತ್ತಿ. ನಿಮಗೆ ಏನನ್ನಿಸ್ತಾ ಇದೆ? ಇವರಿಗೆ ವಿಶ್ವಕಪ್ನಲ್ಲಿ ಸ್ಥಾನ ಸಿಗುತ್ತಾ ಅಥವಾ ಸಿಗಲ್ವಾ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮುಂದಿನ ಕ್ರಿಕೆಟ್ನ ಹೆಚ್ಚು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಬಾಬಾ.